ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅಮ್ಮ ನನಗೋಸ್ಕರ ಕಡಲೆಬೇಳೆ ಹಾಗೆಯೇ ಸಬ್ಬಸಿಗೆ ಸೊಪ್ಪು ಯೂಸ್ ಮಾಡಿಕೊಂಡು ಒಂದು ಮಸಾಲೆ ಸಾಂಬಾರು ಮಾಡ್ತಾ ಇದ್ದಾರೆ. ಐ ಜಸ್ಟ್ ವಾಂಟ್ ಟು ಶೋ ಯು, ಯಾಕಂದರೆ ಈ ಒಂದು ರೆಸಿಪಿ ಸುಮಾರು ಜನಕ್ಕಂದರೆ ಯೂಶ್ವಲಿ ಯಾರಿಗೂ ಗೊತ್ತಿರಲ್ಲ. ಹೊಸ ರೆಸಿಪಿ, ನನ್ನ ಫೇವ್ರೆಟ್ ಸಾಂಬಾರು ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹೇಗೆ ಮಾಡೋದು, ಪ್ರೊಸೀಜರ್ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲದನ್ನು ತೋರಿಸ್ತೀನಿ ನಿಮಗೆ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ಲಿ ಈ ರೆಸಿಪಿ ಮಾಡಲಿಕ್ಕೆ ಸಬ್ಬಸಿಗೆ ಸೊಪ್ಪು ಹಾಗೆಯೇ ಕಡಲೆಬೇಳೆ ಬೇಕಾಗುತ್ತೆ. ಕಡಲೆಬೇಳೆನ ಒಂದು 5 to 6 minutes ನೀರಲ್ಲಿ ನೆನೆಯಕ್ಕೆ ಬಿಡಬೇಕು. ಜೊತೆಗೆ ಇದಕ್ಕೆ ಬೇಕಾಗಿರುವಂತಹ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮಸಾಲಾಗೆ ಬಂದುಬಿಟ್ಟು ಕಾಯಿ ತುರಿ ಬೇಕಾಗುತ್ತೆ, ಈರುಳ್ಳಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಬೇಕಾಗುತ್ತೆ. ಇದರಲ್ಲಿ ಕೆಲವೊಂದು ಐಟಮ್ಸ್ನ ಮಾತ್ರ ಪ್ಯಾನಲ್ಲಿ ಹುರ್ಕೋಬೇಕು. ಫಸ್ಟ್ಲಿ ಆಯಿಲ್ ಹಾಕಿ ಆದಮೇಲೆ ಈರುಳ್ಳಿ, ಆದಮೇಲೆ ಸ್ವಲ್ಪ ಚಕ್ಕೆ, ಲವಂಗ, ಅದಾದಮೇಲೆ ಟೊಮ್ಯಾಟೊ ಹಾಕಬೇಕು ಆ್ಯಂಡ್ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಫ್ರೈ ಮಾಡಬೇಕು. ನೆಕ್ಸ್ಟು ನೆನೆಸಿಟ್ಟಿದ್ದ ಕಡಲೆಬೇಳೆನ ವಾಟರ್ ಎಲ್ಲ ಚೆನ್ನಾಗಿ ಫಿಲ್ಟರ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಶುಂಠಿ, ಬೆಳ್ಳುಳ್ಳಿ ಹಾಗೆ ಸಾಲ್ಟ್ ಹಾಕಿಬಿಟ್ಟು ಗ್ರೈಂಡ್ ಮಾಡಬೇಕು. ನೆಕ್ಸ್ಟು ಮಸಾಲ ಇಂಗ್ರೀಡಿಯೆಂಟ್ಸ್ನ ಬೇರೆ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನೆಕ್ಸ್ಟು ಆ ಕಡಲೆಬೇಳೆ ಪೇಸ್ಟ್ಗೆ ಸಬ್ಬಸಿಗೆ ಸೊಪ್ಪನ್ನ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಸ್ಟೀಮ್ ಮಾಡುವಂತಹ ಪಾತ್ರೆಗೆ ಆಯಿಲ್ನ ಚೆನ್ನಾಗಿ ಅಪ್ಲೈ ಮಾಡಬೇಕು. ಆ ಮಿಕ್ಸ್ಚರಲ್ಲಿ ಚಿಕ್ಕ ಚಿಕ್ಕ ಬಾಲ್ಸ್ ರೀತಿ ರೆಡಿ ಮಾಡಿ ಅದರಲ್ಲಿ ಜೋಡಿಸ್ಕೋಬೇಕು. ನಾವು ಹೇಗೆ ಕಡುಬುನ ಸ್ಟೀಮ್ ಮಾಡ್ತೀವಲ್ವ ಆ ರೀತಿ ಸ್ಟೀಮ್ ಮಾಡ್ಕೋಬೇಕು. ಸೊ ನೋಡ್ತಿದ್ದೀರಲ್ವ, ಈ ರೀತಿ ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ರೆಡಿ ಮಾಡಿಕೊಂಡು ಅದರಲ್ಲಿ ಜೋಡಿಸ್ಕೋಬೇಕು. ನೆಕ್ಸ್ಟು ಒಂದು ಪಾತ್ರೆಗೆ ನೀರು ಹಾಕಿ ಆ ಸ್ಟೀಮ್ ಪಾತ್ರೆನ ಅದರಲ್ಲಿ ಇಟ್ಬಿಟ್ಟು ಒಂದು 10 ಮಿನಿಟ್ಸು ಅಲ್ಲ, ಒಂದು 5 minutes ಅದನ್ನು ಸ್ಟೀಮ್ ಮಾಡೋಕ್ಕೆ ಬಿಡಬೇಕು. ಸೊ ಇದರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕೋಕ್ಕೆ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಬೇಕು. ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಎಷ್ಟು ಖಾರ ಎಷ್ಟಿದೆ ನೋಡಿಕೊಂಡು ನೀವು ಖಾರ ಹಾಕೋಬೇಕು. ಸೊ ಖಾರದ ಪುಡಿ ಒಂದು ಹಾಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಕಡಲೆಬೇಳೆ ಹಾಗೆ ಸಬ್ಬಸಿಗೆ ಸೊಪ್ಪಿನ ಉಂಡೆಗಳನ್ನ, ಬಾಲ್ಸ್ಗಳನ್ನ, ಅದನ್ನು ಇದರಲ್ಲಿ ಹಾಕಬೇಕು. ಸೊ ಹಾಗಾಗಿ ಆ ಉಂಡೆಗಳಿಗೆ ಖಾರದ ಪುಡಿ ಎಲ್ಲ ಹತ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಆ ಬಾಲ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಇದಾದಮೇಲೆ ನಾವೇನು ಮಸಾಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಮಸಾಲಾನ ಹಾಕಬೇಕು. ಮಸಾಲ ಹಾಕಿ ಒಂದು 2 minutes ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ನ ಹಾಕಬೇಕು. ದೋಸೆಗೆ, ಚಪಾತಿಗೆ ಆದರೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು. ರೈಸ್ಗೂ ಆದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನೋಡ್ತಾ ಇದ್ದೀರಾ ಬಾಯ್ಲ್ ಆಗ್ತಾ ಇದೆ. ಇಷ್ಟು ಬಾಯ್ಲ್ ಆದರೆ ಗ್ಯಾಸ್ ಆಫ್ ಮಾಡೋದು. ಸೊ ಮಮ್ಮಿ ಇವಾಗ ಸರ್ವ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಲೆಟ್ ಮಿ ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು. ಸಖತ್ತಾಗಿದೆ. ಆ್ಯಕ್ಚುಲಿ ಇದನ್ನು ಚಪಾತಿ ಜೊತೆ, ರೈಸ್ ಜೊತೆ, ಎಲ್ಲರ ಜೊತೆನೂ ತಿನ್ಬೋದಲ್ವಾ ಮಮ್ಮಿ? ಥ್ಯಾಂಕ್ ಯು. ಹೌದಮ್ಮ, ಎಲ್ಲ ಜೊತೆಗೂ ತಿನ್ಬೋದು, ಮುದ್ದೆ ಜೊತೆಗೂ ಊಟ ಮಾಡ್ಬೋದು. ಇನ್ನು ನಿನಗೆ ಏನೇನು ಇಷ್ಟ ಆಗುತ್ತೆ ಎಲ್ಲ ಮಾಡ್ಕೊಡ್ತೀನಿ ಬಿಡು. ನೀವು ಊರಿಗೆ ಹೋಗೋದ್ರೊಳಗೆ, ಮೈಸೂರಿಗೆ ಹೋಗೋದ್ರೊಳಗೆ ಎಲ್ಲ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಮಮ್ಮಿ ನನ್ನ ಫೇಸ್ ಎಲ್ಲ ತೋರಿಸ್ಬೇಡ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಪ್ರಿಪೇರ್ ಮಾಡ್ತಿರೋದು ಫೇಸಸ್ ಕಾಣೋ ಥರ ವಿಡಿಯೋ ಮಾಡಿಲ್ಲ, ರೆಸಿಪಿ ಮಾತ್ರ ಹಾಕಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ, ಎಲ್ಲರ ಜೊತೆನೂ ತಿನ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಡಿಫ್ರೆಂಟ್ ಆಗಿರೋ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.